ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಸಂಡೇ ಮಾರ್ನಿಂಗು ಮನೆ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಇವಾಗ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಟಿಫನ್ಗೆ ನೈಟ್ ಮಾಡಿರೋ ಸಾಂಬಾರಿತ್ತು, ಅದಕ್ಕೆ ಬಿಸಿ ರೈಸನ್ನು ಮಾಡ್ತಾ ಇದ್ದೀನಿ. ಇನ್ನು ಜೂನ್ 15 ಸಂಡೇ ನನ್ನ ಬರ್ತ್ಡೇ ಇತ್ತು. ಒಂದು 4-5 ಜನ ಆದರೂ ನೆನ್ಪಿಟ್ಕೊಂಡಿದ್ರು. ಫ್ರೆಂಡ್ಸಲ್ಲಿ ಒಂದಿಬ್ಬರು, ಅದಾದಮೇಲೆ ಮನೆಯಲ್ಲಿ ನನ್ನ ಹಸ್ಬೆಂಡು, ನನ್ನ ತಮ್ಮ ಮತ್ತು ಒಂದಿಬ್ಬರು ಅಕ್ಕಂದರು. ಈ ರೀತಿಯಾಗಿ ಒಂದು 4-5 ಜನವರೆಗೂ ನೆನ್ಪಿಟ್ಕೊಂಡಿದ್ರು. ಅವರು ಸರ್ಪ್ರೈಸ್ ಆಗಿ ನನಗೆ ವಿಶ್ ಮಾಡಿದ್ರು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಾನು ಯಾರಿಗೂ ನೆನಪಿರಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದು 4-5 ಜನವರೆಗೂ ನೆನ್ಪಿಟ್ಕೊಂಡಿದ್ದಾರೆ. ಆಮೇಲೆ ಕಮೆಂಟ್ಸಲ್ಲೂ ಅಷ್ಟೇ ಒಂದು 2-3 ತುಂಬ ನೆನಪಿಟ್ಕೊಂಡು ನನಗೆ ವಿಶ್ ಮಾಡಿದ್ರು. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅನ್ನೋ ಒಂದು ವರ್ಡು ತುಂಬ ಚಿಕ್ಕದು, ಆದರೆ ಅದಕ್ಕಿಂತ ಇನ್ನೊಂದು ಬೇರೆ ವರ್ಡು ಏನು ನನಗೆ ಹೇಳೋದಕ್ಕೆ ಇವಾಗ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಟಿಫನ್ ಎಲ್ಲ ತಿಂದಿದ್ದಾದಮೇಲೆ ಅಮ್ಮ ಅವ್ರ ಊರಿಗೆ ಹೋಗಬೇಕು. ಹಾಗಾಗಿ ನನಗೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ತೆಗೆದಿಟ್ಕೊಂಡು ಇವಾಗ ಪೌಚಲ್ಲೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ರೋಸ್ ವಾಟ್ರು, ಫೇಸ್ ಕ್ರೀಮು, ಪೌಡ್ರು, ಆಮೇಲೆ ಬಫು, ಅದಾದಮೇಲೆ ಬಿಂದಿ, ಕುಂಕುಮ, ಆಮೇಲೆ ಲೋಷನ್ನು, ಪರ್ಫ್ಯೂಮು ಮತ್ತು ಬಾಚಣಿಗೆ, ಈ ರೀತಿಯಾಗಿ ಅಷ್ಟು ಐಟಮ್ಸನ್ನು ಯಾವಾಗಲೂ ಕ್ಯಾರಿ ಮಾಡ್ತಾ ಇರ್ತೀನಿ. ಈ ಒಂದು ಪೌಚುಗಳಲ್ಲೇ ಇಟ್ಕೊಂಡು ಹೋಗ್ತಾ ಇರ್ತೀನಿ. ಈ ಒಂದು ಪೌಚುಗಳಲ್ಲೆಲ್ಲ ಜೋಡಿಸ್ಕೊಂಡಿದ್ದಾದಮೇಲೆ ಆಮೇಲೆ ತೊಗೊಂಬಂದು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತೀನಿ. ಇಷ್ಟೇ ಹ್ಯಾಂಡ್ ಬ್ಯಾಗಲ್ಲಿ ನಾನು ಇಟ್ಕೊಳ್ಳೋವಂಥದ್ದು. ಇನ್ನು ಬಟ್ಟೆಗಳೆಲ್ಲ ನಾನು ಅಲ್ಲೇ ಇಟ್ಟಿರ್ತೀನಿ. ಪ್ರತಿ ಸಲ ಹೋದಾಗೆಲ್ಲ ತೊಗೊಂಡು ಹೋಗೋದಿಲ್ಲ. ಇನ್ನೊಂದು ವಾಟ್ರ್ ಬಾಟ್ಲಲ್ಲಿ ನೀರು ಫಿಲ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇನ್ನು ಬರ್ತ್ಡೇಗೆ ಬಟ್ಟೆ ಏನು ತೊಗೊಂಡ್ಲಿಲ್ವಾ ಮಂಜು ಅಂತಂದ್ಬಿಟ್ಟು ನಿಮ್ಮಲ್ಲಿ ಯಾರಾದರೂ ಅಂದ್ಕೊಳ್ಬೋದು. ಅದಕ್ಕೆ ಮುಂದೆ ನಾನು ಹೇಳ್ತೀನಿ ಯಾಕೆ ತೊಗೊಂಡ್ಲಿಲ್ಲ ಅಂತಂದ್ಬಿಟ್ಟು. ಇವಾಗ ಹ್ಯಾಂಡ್ ಬ್ಯಾಗಲ್ಲಿ ಎಲ್ಲ ಐಟಮ್ಸನ್ನು ಜೋಡಿಸಿಟ್ಕೊಂಡಿದ್ದಾದಮೇಲೆ ಅಷ್ಟರೊಳಗಡೆ ನನ್ನ ಹಸ್ಬೆಂಡು ಟೀ ಮಾಡಿದ್ರು. ಈಗ ಟೀ ಎಲ್ಲ ಕುಡ್ದಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಈ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ದಾದಮೇಲೆ ಹಂಗೆ ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಒರೆಸ್ಕೊಂಬಂದ್ಬಿಟ್ರೆ ಕಿಚನ್ ಅನ್ನೋದು ನೀಟಾಗಿರುತ್ತೆ. ಮತ್ತೆ ಊರಿಂದ ಬಂದ ಮೇಲೆ ಮನೆಯೆಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ದಾದಮೇಲೆ ಕಿಚನ್ ಕೌಂಟರ್ ಟಾಪು ಮತ್ತು ವಾಲ್ಸು ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಬರ್ತಾ ಇದ್ದೀನಿ. ಹಾಗೆ ಗ್ಯಾಸ್ ಸ್ಟವ್ ಮೇಲೇನು ಅಷ್ಟೇ ನೀಟಾಗಿ ಒಂದ್ಸಲ ಒರೆಸ್ಬಿಟ್ರೆ ಗ್ಯಾಸ್ ಸ್ಟವ್ ಅಷ್ಟೇ ನೀಟಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ನನ್ನ ಬರ್ತ್ಡೇ ದಿನ ಅಟ್ಲೀಸ್ಟ್ ಮನೆಯಲ್ಲಿ ಪೂಜೆ ಮಾಡೋ ಹಾಗೇನೂ ಇರಲಿಲ್ಲ ನಾನು, ಮತ್ತು ದೇವಸ್ಥಾನಕ್ಕೆ ಹೋಗೋ ಹಾಗೇನೂ ಇರಲಿಲ್ಲ. ಇನ್ನೇನು ಮಾಡಲಿ ಅಂತಂದ್ಬಿಟ್ಟು ಅದೊಂದು ಕಡೆ ಬೇಜಾರಿತ್ತು. ಇನ್ನೇನು ಮಾಡೋದಕ್ಕೆ ಆಗೋದಿಲ್ವಲ್ಲ, ಬಂದಿದ್ದನ್ನೆಲ್ಲ ಸ್ವೀಕರಿಸ್ಬೇಕು, ಭಗವಂತ ಕೊಟ್ಟಿರೋ ಪ್ರಸಾದ ಅಂದ್ಕೊಂಡು ತಗೊಂಡು ಸುಮ್ಮನಿರ್ಬೇಕಷ್ಟೇ. ಇನ್ನು ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಏನೂ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ನನಗೆ ಈ ಒಂದು 30 ವರ್ಷ ಆದಮೇಲಿಂದ ನನಗೆ ಒಂಥರ ಭಯ ಆಗುತ್ತೆ. ನನ್ನ ಬರ್ತ್ಡೇ ಬಂತು ಅಂತಂದರೆ ಅದು ಯಾವ ರೀತಿಯಾಗಿ ಭಯ ಆಗುತ್ತೆ ಅಂತಂದರೆ, ನಾವು ಸ್ಟೂಡೆಂಟ್ ಲೈಫಲ್ಲಿದ್ದಾಗ ಈ ಎಕ್ಸಾಮ್ಗೆ ಏನಾದರೂ ಪ್ರಿಪೇರ್ ಆಗಿಲ್ಲ ಅಂತಂದರೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ನಾವು ಅಂತ ಅನ್ನಿಸ್ತಾ ಇರುತ್ತಲ್ವ. ಆ ರೀತಿಯಾಗಿ ನನಗಿವಾಗ ಪ್ರತಿ ವರ್ಷ ನನ್ನ ಬರ್ತ್ಡೇ ಬಂದಾಗ ಏನೋ ಒಂಥರ ಭಯ ಆಗ್ತಾ ಇರುತ್ತೆ. ಅದು 30 ವರ್ಷ ಆದಮೇಲಿಂದ ನನಗೆ ಈ ರೀತಿಯಾದಂತಹ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗಿರೋದು. 1-3 ವರ್ಷದಿಂದ ಪ್ರತಿ ವರ್ಷ ಬರ್ತ್ಡೇ ಬಂದಾಗೂ ಒಂಥರ ಭಯ ಆಗ್ತಾ ಇರುತ್ತೆ. ಅಯ್ಯೋ, ಈ ವರ್ಷ ಬರ್ತ್ಡೇ ಅಷ್ಟೊತ್ತಿಗಾದ್ರೂ ಭಗವಂತ ನಮಗೊಂದು ಪಾಪುನ ಕೊಟ್ಟಿರ್ತಾನೆ ಅಂತ ಅಂದ್ಕೊಂಡಿರ್ತೀನಿ. ಅಂದರೆ ಲಾಸ್ಟ್ ಇಯರ್ ಬರ್ತ್ಡೇ ಟೈಮಲ್ಲಿ. ಈ ವರ್ಷ ಬರ್ತ್ಡೇ ಬಂದಾಗ ಆಗಲಿಲ್ವಲ್ಲ ಅನ್ನೋ ಒಂದು ಭಯ ಆಗ್ತಾ ಇರುತ್ತೆ. ಏನೋ ಒಂಥರ ಲೈಫು ಇನ್ಕಂಪ್ಲೀಟ್ ಅನ್ನೋ ರೀತಿಯಾಗಿ ಅನಿಸ್ತಾ ಇರುತ್ತೆ. ಸ್ಟೂಡೆಂಟ್ ಲೈಫಲ್ಲಿ ಅದೇ ರೀತಿಯಾಗಿ ಅಲ್ವಾ ಅನಿಸೋದು. ಏನು ನಾವು ಓದ್ಕೊಳ್ದೆ ನಾವು ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ದೀವಿ ಅಂತಂದರೆ ಒಂಥರ ನಾವೇನು ಓದಿಲ್ಲ, ಇನ್ಕಂಪ್ಲೀಟಾಗಿ ಬಂದಿದ್ದೀವಿ ಎಕ್ಸಾಮ್ಗೆ ಅಂತ ಫೀಲ್ ಆಗುತ್ತಲ್ವ. ಅದೇ ರೀತಿಯಾಗಿ ನನಗೆ ಒಂಥರ ಲೈಫ್ ಇನ್ಕಂಪ್ಲೀಟ್ ಏನೋ ಅನ್ನೋ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ. ನಾನೇನು ಮಾಡ್ತಿದ್ದೀನಿ ಅಂತೆಲ್ಲ ಅನಿಸೋದಕ್ಕೆ ಏನೇನೋ ಮಿಕ್ಸ್ಡ್ ಫೀಲಿಂಗ್ ಆಗ್ತಾ ಇರುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ. ನಮ್ಮ ಪ್ರಯತ್ನಗಳು ನಾವು ಪಡ್ತಾನೇ ಇದ್ದೀವಿ. ಸಾಕಷ್ಟು ಜನ ನನಗೆ ಸಜೆಷನ್ ಸಹ ಮಾಡ್ತಾ ಇದ್ದೀರಾ, ಆದರೆ ನಾವು ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದೀವಿ, ಇನ್ನೂ ಪಡ್ತಾನೇ ಇದ್ದೀವಿ. ಇವುಗಳ ಮಧ್ಯದಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಕರ್ಮ ಅನ್ನೋದೊಂದಿರುತ್ತಲ್ವ, ಅದನ್ನು ನಾವು ಅನುಭವಿಸಲೇಬೇಕು.
ಅದಕ್ಕೆ ಯಾರು ಹೊಣೆಗಾರರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಅನುಭವಿಸಿದ್ದಾದ್ಮೇಲೆ ನಮಗೊಂದು ಅನುಭವ ಅಂತ ಬರುತ್ತೆ. ಅದರಿಂದ ಒಂದಿಷ್ಟು ಪಾಠಗಳನ್ನು ಕಲಿತು ಆ ಕರ್ಮ ಎಲ್ಲ ಕಳೆದಿದ್ದಾದ್ಮೇಲೆ ನಮಗೆ ಭಗವಂತ ಅನುಕೂಲ ಮಾಡೇ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ. ಆ ಒಂದು ನಂಬಿಕೆ ಒಂದು ಸ್ವಲ್ಪ ದೃಢವಾಗಿದೆ. ಏನೇ ಆಗಲಿ ನಂಬಿಕೆನ ಕಳ್ಕೊಳ್ಬಾರ್ದಲ್ವಾ, ಹಾಗಾಗಿ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಅಲ್ಲಿ ಬೆಂಗಳೂರಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ವಾಟರ್ ಬಾಟ್ಲಲ್ಲಿ ನೀರು ತುಂಬಿಸ್ಕೊಂಡು ಆಮೇಲೆ ಒಂದು 9:45 ಹಂಗೆ ಅಲ್ಲಿ ಮನೆ ಬಿಟ್ವಿ. ಇಲ್ಲಿ ಒಂದು 11:45ಗೆಲ್ಲ ಬಂದ್ಬಿಟ್ವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಪ್ಪ ಅಮ್ಮ ತಮ್ಮನ ಜೊತೆ ಎಲ್ಲ ಮಾತಾಡ್ಕೊಂಡಿದ್ದು. ಅಮ್ಮ ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಿಟ್ಟಿದ್ರು. ಊಟ ತಿಂದು ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಅದಾದಮೇಲೆ ಸಂಜೆ ಹಂಗೆ ಅಮ್ಮ ಹಾಲು ಕರೆದು ಇನ್ನು ಕರುಗೆ ಹಾಲಿಡೋದಕ್ಕೆ ಬರ್ತಾಯಿದ್ರು. ಬರಬೇಕಾದ್ರೆ ಹೇಳ್ಕೊಂಡು ಬರ್ತಾಯಿದ್ರು, ಈ ಕರು ಇಷ್ಟೊಂದು ದೊಡ್ಡದಾಗಿದೆ ಅಮ್ಮ, ಇದಕ್ಕೆ ಬಕೆಟಲ್ಲಿ ಹಾಲಿಟ್ರೆ ಹಂಗೆ ಕುಡಿಯೋದಿಲ್ಲ, ಬಾಯಿಯಲ್ಲಿ ನಾನು ಬೆರಳಿಟ್ರೇನೆ ಅದು ಹಾಲು ಕುಡಿಯೋದು, ಇಲ್ಲ ಅಂದರೆ ಅದು ಹಾಗೆ ಕುಡಿಯೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ನಾನು ಹೌದೇನಮ್ಮ ಅಂತಂದರೆ ಬೇಕಿದ್ರೆ ನೋಡಮ್ಮ ಇವಾಗ ಅಂತಂದ್ಬಿಟ್ಟು ಹಂಗೆ ಬಕೆಟನ್ನು ಇಟ್ಟರು. ಅದು ಕುಡಿತಾನೇ ಇರಲಿಲ್ಲ. ಅಮ್ಮನ ಬೆರಳಿಗೋಸ್ಕರ ಹುಡುಕಾಡ್ತಾ ಇತ್ತು. ಸರಿ ಆಯಿತು ಅಂತ ಅಮ್ಮ ಬಾಯಿಯಲ್ಲಿ ಬೆರಳಿಟ್ರೆ ಆವಾಗ ಹಾಲು ಕುಡಿತಾ ಇತ್ತು. ಆ ಕರು ಬಂದು ಅಕ್ಷಯ ತೃತೀಯ ದಿನ ಹುಟ್ಟಿದ್ದು, ಅಂದರೆ 1.5 ತಿಂಗಳಾಗಿದೆ. ಆದ್ರೂ ಇವಾಗ ಅಮ್ಮ ಅದ್ರ ಬಾಯಲ್ಲಿ ಬೆರಳಿಟ್ರೇನೆ ಅದು ಹಾಲು ಕುಡಿಯೋದು, ಇಲ್ಲ ಅಂತಂದರೆ ಅದು ಕುಡಿಯೋದೇ ಇಲ್ಲ, ಕುಡಿಯೋದಕ್ಕೆ ಬರೋದೇ ಇಲ್ಲ. ಆಮೇಲೆ ನಾನು ವಿಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇವಾಗ ಸೋಮವಾರ ಬೆಳಗ್ಗೆ ಒಂದು 5:30 ಹಂಗೆ ಎದ್ದು ದೇವ್ರ ಫೋಟೋಸ್ ನೋಡಿ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಫ್ರೆಶ್ ಅಪ್ ಆಗಿ ಆಮೇಲೆ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿದು ಇವಾಗ ಕೂದಲಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಇಟ್ಕೊಂಬಿಡೋಣ, ಆಮೇಲೆ ಒಂದು 8 ಗಂಟೆ ಹಂಗೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಇವಾಗ ಕೂದಲಿಗೆಲ್ಲ ಎಣ್ಣೆಯನ್ನು ಇಟ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯಿಂದ ಫೇಸು ಮತ್ತು ಕೈಗಳಿಗೆಲ್ಲ ಮಸಾಜ್ ಮಾಡಿಕೊಂಡೆ. ಈಗ ಕೂದಲಿಗೆ ಎಣ್ಣೆ ಎಲ್ಲ ಇಟ್ಕೊಂಡಿದ್ದಾದ್ಮೇಲೆ ಮನೆಯೆಲ್ಲ ಕಸ ಗುಡಿಸಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಇವಾಗ ಸೋಫಾ ಮೇಲೆ ಧೂಳೆಲ್ಲ ಹೋದ್ರಿ, ಮನೆಯೆಲ್ಲ ಕಸ ಗುಡಿಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಬೆಳಗ್ಗೆ ಟಿಫನ್ ಅಂತ ಏನು ಮಾಡೋದಕ್ಕೆ ಹೋಗ್ತಾ ಇಲ್ಲ, ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂತಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮುದ್ದೆ ರೈಸನ್ನು ಮಾಡ್ತಾ ಇದ್ದೀನಿ. ಅಡುಗೆ ಎಲ್ಲ ಮಾಡಿದ್ದಾದ್ಮೇಲೆ ಹಾಗೆ ಬೆಳಗ್ಗೆನೆ ಊಟ ತಿನ್ಕೊಂಡು ಇವಾಗ ಬೆಳಗ್ಗೆ ಒಂದು 11 ಗಂಟೆ ಹಂಗೆ ಬ್ಯಾಂಕಿಗೆ ಹೋಗಿ ಒಂದು ಸ್ವಲ್ಪ ಗೋಲ್ಡನ್ನು ಬಿಡಿಸ್ಕೊಂಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಇರಲಿಲ್ಲ, ಮತ್ತು ನಾವು ಬೆಂಗಳೂರಿಗೆ ಬರಬೇಕಾಗಿತ್ತು ಒಂದು 3 ಗಂಟೆ ಹಂಗೆ, ಹಾಗಾಗಿ ಹಂಗೆ ತೋರಿಸ್ತಾ ಇದ್ದೀನಿ ಒಂದು ಕ್ಲಿಪ್ಪಿಂಗ್ಸನ್ನು. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬಾಕ್ಸಲ್ಲಿ ಒಂದು 5 ಜೊತೆ ಓಲೆ, ಒಂದು 2 ರಿಂಗು, $1 ಇದೆ, ಒಂದು 60 ಗ್ರಾಮ್ ಅಷ್ಟು ಗೋಲ್ಡನ್ನು ಬಿಡಿಸ್ಕೊಂಡಿದ್ದೀವಿ. ಇನ್ನೂ ಸಾಕಷ್ಟು ಗೋಲ್ಡ್ ಅನ್ನೋದು ಬ್ಯಾಂಕಲ್ಲೇ ಇದೆ. ಇಷ್ಟೂ ದಿನ ನಾವು ಸೇವಿಂಗ್ಸನ್ನು ಮಾಡಿಕೊಂಡು ಚಿಟ್ ಫಂಡ್ಸನ್ನು ಕಟ್ಕೊಂಡು ಆ ಚಿಟ್ ಫಂಡ್ಸನ್ನು ಎತ್ತಿಬಿಟ್ಟು ಇನ್ನು ಗೋಲ್ಡ್ ಬಿಡಿಸ್ಕೋಣ ಅಂತ ಬಿಡಿಸ್ಕೊಂಡಿದ್ದೀವಿ. ಇನ್ನೂ ಸಾಕಷ್ಟು ಗೋಲ್ಡ್ ಇದೆ ಅಲ್ವಾ, ಅದಕ್ಕೂ ಅಷ್ಟೇ ಚಿಟ್ ಫಂಡ್ಸನ್ನು ಹಾಕಿದ್ದೀವಿ. ಅದಕ್ಕೂ ಇನ್ನೂ ಒಂದಷ್ಟು ತಿಂಗಳುಗಳ ಕಾಲ ನಾವು ಚಿಟ್ ಫಂಡ್ಸನ್ನು ಕಟ್ಟಬೇಕು. ಅದಾದಮೇಲೆ ಆ ಚಿಟ್ ಫಂಡ್ಸನ್ನು ಎತ್ತಿ ಆಮೇಲೆ ಇನ್ನು ಉಳಿದಿದ್ದು ಗೋಲ್ಡನ್ನೆಲ್ಲ ಬಿಡಿಸ್ಕೊಳ್ಬೇಕು. ಇದರಲ್ಲೇ ಆಗೋಯ್ತು ಈ ಮನೆ ತಗೊಂಡಾಗಿಂದ. ಅದು ಕಟ್ಟು ಇದು ಕಟ್ಟು, ಇದು ಬಿಡಿಸ್ಕೊ ಅದು ಬಿಡಿಸ್ಕೊ, ಇದೇ ಸರಿ ಹೋಗ್ತಾ ಇದೆ. ಸ್ವಂತ ಮನೆ ಮಾಡ್ಕೊಳ್ತೀವಿ, ಆದರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ವಿಪರೀತ ಕಷ್ಟ ಇರುತ್ತೆ. ಯಪ್ಪ ಸಾಕಪ್ಪ ಸಾಕು ಅಂತ ಅನಿಸ್ಬಿಡುತ್ತೆ. ಈ ಒಂದು ರೀಸನ್ಗೆನೆ ನಾನು ಈ ವರ್ಷ ನನ್ನ ಬರ್ತ್ಡೇಗೆ ಹೊಸ ಬಟ್ಟೆ ಅಂತ ಏನು ತಗೊಂಡ್ಲಿಲ್ಲ, ಒಡವೆ ಬಿಡಿಸ್ಕೊಳ್ತಾ ಇದ್ದೀವಲ್ವಾ ಸಾಕು ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಇನ್ನೂ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದಷ್ಟು ಖರ್ಚು ಬಂತು, ಅದು ಬರುತ್ತೆ ಅಂತ ನಮಗೆ ಗೊತ್ತಿತ್ತು, ಹಾಗಾಗಿನೇ ಸರಿ ಇವೆಲ್ಲ ನೋಡ್ಕೊಳ್ಳೋಣ, ಯಾಕಂದರೆ ಜವಾಬ್ದಾರಿಗಳನ್ನ ಫಸ್ಟು ನಿಭಾಯಿಸಬೇಕು, ಆಮೇಲೆ ಈ ಖುಷಿಯೆಲ್ಲ ಮುಂದಕ್ಕೆ ಪಟ್ಟರೆ ಆಯಿತು. ಇವಾಗ ಫಸ್ಟು ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸೋಣ ಅಂತಂದ್ಬಿಟ್ಟು ಬಟ್ಟೆಗಳೇನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ಪಾಪ ನನ್ನ ಹಸ್ಬೆಂಡ್ ಕೇಳ್ತಾನೆ ಇದ್ರು, ತಗೋ ಅಂತ ಇದ್ರು. ಇಲ್ಲ ಬೇಡ, ಸುಮಾರಷ್ಟು ಖರ್ಚಿದೆ, ಒಡವೆ ಬಿಡಿಸ್ಕೊಳ್ತಾ ಇದ್ದೀವಲ್ವಾ, ಅದೇ ನನಗೆ ಈ ವರ್ಷ ನನ್ನ ಬರ್ತ್ಡೇಗೆ ಗಿಫ್ಟು ಅಂತಂದ್ಬಿಟ್ಟು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನಾದೆ. ನಮಗೆ ಜೀವನದಲ್ಲಿ ಏನಾದರೂ ಕಷ್ಟಗಳು ಬಂದಾಗ, ಸಮಸ್ಯೆಗಳಾದಾಗ ನಮಗೆ ಹಿಂಗಾಗೋಯ್ತೆ ಅಂತಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋ ಬದಲಿಗೆ ಅದಕ್ಕೆ ಪರಿಹಾರ
ಪರಿಹಾರನ ಹುಡುಕೋದು ಬೆಟ್ರ್ ಅಲ್ವಾ. ಅದರಿಂದ ನಾವು ಹೆಂಗೆ ಹೊರಗಡೆ ಬರಬೇಕು ಅಂತಂದ್ಬಿಟ್ಟು ಯೋಚನೆ ಮಾಡಬೇಕು. ಸುಮ್ಮನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಇನ್ನೂ ನಮಗೆ ತಲೆ ಕೆಟ್ಟೋಗುತ್ತೆ. ಹಾಗಾಗೇ ನಾನು ನನ್ನ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ಅದರಿಂದ ಹೆಂಗೆ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಇರುತ್ತೆ, ಎಲ್ಲರಿಗೂ ಇರುತ್ತೆ, ಒಳ್ಳೆ ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲರಿಗೂ ಕನಸಿರುತ್ತೆ. ಆದರೆ ಆ ಕನಸು ಕಂಡಂಗೆ ನಮಗೆ ನನಸಾಗೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಕೆಲವೊಮ್ಮೆ ನನಸಾಗುತ್ತೆ, ಕೆಲವೊಮ್ಮೆ ಕನಸಾಗೇ ಇರುತ್ತೆ. ಆವಾಗ ಏನೂ ಮಾಡೋದಕ್ಕಾಗೋದಿಲ್ಲ. ಆ ಒಂದು ಸಮಸ್ಯೆಗಳನ್ನು, ಆ ಒಂದು ಕಷ್ಟಗಳನ್ನೆಲ್ಲ ಫೇಸ್ ಮಾಡಿಕೊಂಡು ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆ ಹೊಂದಿರಲಿ ಅಂತ ಹೇಳ್ಕೊಂಡು ಜೀವನದಲ್ಲಿ ಮುನ್ನುಗ್ತಾ ಇರಬೇಕಷ್ಟೇ. ನೆಕ್ಸ್ಟ್ ಈಗ ಅಮ್ಮನ ಊರಲ್ಲಿ ಒಂದು 11 ಗಂಟೆ ಹಂಗೆ ಬ್ಯಾಂಕ್ಗೆ ಹೋದ್ವಿ. ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಒಂದು 2 ಗಂಟೆ ಹಂಗೆ ಆಗಿತ್ತು. ಆಮೇಲೆ ಒಂದು 2:15 ಹಂಗೆ ಅಮ್ಮನ ಊರು ಬಿಟ್ವಿ. ಇಲ್ಲಿಗೆ ಬೆಂಗಳೂರಿಗೆ ಬರೋಷ್ಟರಲ್ಲಿ ಒಂದು 3:15 ಹಂಗಾಗಿತ್ತು. ಬಂದು ಇವಾಗ ಅಮ್ಮ ಬ್ಯಾಗಲ್ಲಿ ಒಂದಿಷ್ಟು ಐಟಮ್ಸ್ ಎಲ್ಲ ಹಾಕಿ ಕೊಟ್ಟಿದ್ರು. ಇವಾಗ ಆ ಐಟಮ್ಸ್ ಎಲ್ಲ ತೆಗೆದು ಹಾಗೆ ಹಾಲೆಲ್ಲ ಒಂದು ಬಾಟಲ್ ಹಾಕಿ ಕೊಟ್ಟಿದ್ರಲ್ವ, ಆ ಹಾಲನ್ನೆಲ್ಲ ಕಾಯಿಸಿ ಆಮೇಲೆ ಅಪ್ಪ ಹಲಸಿನಕಾಯಿನೆಲ್ಲ ಕಟ್ ಮಾಡಿ ಹಲಸಿನ ತೊಳೆಗಳನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಕೊಟ್ಟಿದ್ರು. ಆ ಹಲಸಿನ ತೊಳೆಗಳನ್ನೆಲ್ಲ ಚೆನ್ನಾಗಿರೋದನ್ನೆಲ್ಲ ಒಂದು ಸ್ವಲ್ಪ ತೆಗೆದು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನಮ್ಮ ಪಕ್ಕದ ಮನೆಯವ್ರಿಗೆ ಒಂದು ಪಪ್ಪಾಯ ಹಲಸಿನ ತೊಳೆಗಳನ್ನು ಕೊಡೋಣ ಅಂತಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮು ಅವರು ಅಷ್ಟೇ ಊರಿಂದ ತೊಗೊಂಬಂದಿರೋ ಮಾವಿನಕಾಯಿಗಳು, ಆಮೇಲೆ ಒಂದು ಸಲ ಈ ಚಿಕ್ಕಡಿಕಾಯಿ ಅದನ್ನೆಲ್ಲ ತೊಗೊಂಬಂದು ಕೊಟ್ಟಿದ್ರು. ಅದಕ್ಕೆ ನಾನು ಊರಿಂದ ಏನಾದರೂ ತೊಗೊಂಬಂದಾಗ ಅವ್ರಿಗೂ ಒಂದು ಸ್ವಲ್ಪ ಕೊಡೋಣ ಅಂತಂದ್ಬಿಟ್ಟು ಇವಾಗ ತೊಗೊಂಡೋಗಿ ಕೊಟ್ಟು ಬರ್ತಾಯಿದ್ದೀನಿ. ಸಂಡೇ ಈವ್ನಿಂಗ್ ಹಂಗೆ ತೋಟಕ್ಕೆ ಹೋಗಿ ಬರೋಣ, ಸುಮಾರು ದಿನ ಆಯಿತು ತೋಟನ ನೋಡಿ ಅಂತ ಅಂದ್ಕೊಂಡೆ. ಅಮ್ಮನಿಗೆ ಹೇಳಿದೆ ಈ ರೀತಿಯಾಗಿ ತೋಟಕ್ಕೆ ಹೋಗಿ ಬರ್ತೀವಮ್ಮ ಅಂತಂದರೆ ಅಮ್ಮ ಬೇಡ 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 ಅಂತಂದರು. ಸರಿ ಆಯಿತು, ಇನ್ನು ಯಾವಾಗಾದರೂ ಬಂದಾಗ ಹೋದರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಸುಮಾರು ವರ್ಷಗಳೇ ಆಯಿತು ನನ್ನ ತೋಟನ ನೋಡಿ. ಏನಿಲ್ಲ ಅಂತಂದರೂ ಒಂದು 4 ವರ್ಷ ಆದರೂ ಆಗಿರುತ್ತೆ. ಮದುವೆ ಆದಮೇಲೆ 2 ಸಲ ಏನೋ ಹೋಗಿದ್ದೀನೇನೋ ಅಷ್ಟೇ, ಆಮೇಲೆ ನಾನು ಹೋಗಲೇ ಇಲ್ಲ. ಎಷ್ಟು ಸಲ ಅಂದ್ಕೊಳ್ತೀನೋ ಹೋದಾಗೆಲ್ಲ ಹೋಗಿ ಬರೋಣ ಅಂತ ಅಂದ್ಕೊಳ್ತೀನಿ, ಆದರೆ ಹೋಗೋದಕ್ಕೇ ಆಗೋದಿಲ್ಲ. ಯಾಕಂದರೆ ನಾನು ಜಾಬ್ ಮಾಡ್ತಾ ಇರಬೇಕಾದ್ರೆ 1-2-3 ತೆಂಗಿನ ನಾರುಗಳನ್ನು ತಗೊಂಡಿದ್ದೆ. ಅಪ್ಪ ಅಲ್ಲಿ ತೋಟದಲ್ಲಿ ನೆಟ್ಟಿದ್ರಂತೆ. ಒಂದು 3 ನಾರೇನೋ ಹೊರಟೋಯ್ತಂತೆ. ಒಂದು ನಾರು ಚೆನ್ನಾಗಿ ಬೆಳೆದು ಇವಾಗ ಅದರಲ್ಲಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತೆ, ಇನ್ನೇನು ಕಾಯಿಗಳು ಬಿಡುತ್ತಂತೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾನು ತೊಗೊಂಡಿರೋ ತೆಂಗಿನ ನಾರಪ್ಪ ಅದರದ್ದು ಫಸ್ಟ್ ಕಾಯಿಗಳು ನನಗೆ ಕೊಡಬೇಕು, ಫಸ್ಟ್ ಗೊನೆ ಅಂತ ಹೇಳಿದೆ. ಸರಿ ಆಯ್ತಮ್ಮ ಅಂತಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ನನಗೆ ನೋಡೋದಕ್ಕೆ ಇಷ್ಟ ಆಗ್ತಾಯಿತ್ತು, ಹೋಗಿ ನೋಡೋಣ ಅಂತಂದ್ಬಿಟ್ಟು, ಆದರೆ ಆಗಲಿಲ್ಲ. ಆಮೇಲೆ ಈ ಪಪ್ಪಾಯನೂ ಅಷ್ಟೇ ಅಂತೆ, ತೋಟದಲ್ಲಿ ಅದಾಗದೇ ಉಟ್ಕೊಂಡಿತ್ತಂತೆ. ಆಮೇಲೆ ಇನ್ನು ಹಲಸಿನಕಾಯಿ ಅಷ್ಟೇ, ನಮ್ಮರದ್ದೇ ಇರ್ಬೋದೇನೋ ಅಂತ ಅಂದ್ಕೊಳ್ತೀನಿ. ನಮ್ಮ ಮರ ಇದೆ, ಆದರೆ ನಮ್ಮರದ್ದೇನೋ ಇಲ್ಲ ಅಂತಂದರೆ ಬೇರೆಯವ್ರ ಮರದ್ದು ನನಗೆ ಗೊತ್ತಿಲ್ಲ, ನಾನು ಕೇಳೋದಕ್ಕೆ ಹೋಗಲಿಲ್ಲ. ಪಪ್ಪಾಯ ಮಾತ್ರ ಒಂದು 4-5 ತೊಗೊಂಬಂದಿದ್ರು, ಅದ್ರಲ್ಲಿ ನಾನೊಂದು 3 ತೊಗೊಂಬಂದೆ. ನಮ್ಮ ಪಕ್ಕದ ಮನೆಯವರು ಊರಿಗೆ ಹೋದಾಗಲೆಲ್ಲ ಏನಾದರೂ ತೊಗೊಂಬಂದಿದ್ದಾರೆ ಅಂತಂದರೆ ನಮಗೂ ಕೊಡ್ತಾರಲ್ವ, ಅದಕ್ಕೆ ಅವ್ರಿಗೂ ಕೊಡೋಣ ಅಂತಂದ್ಬಿಟ್ಟು ಅಪ್ಪನೂ ಹೇಳಿದ್ರು, ಮಾವಿನಕಾಯಿ ಕೊಟ್ಟಿದ್ರಪ್ಪ ಅಂತ ಹೇಳಿದ್ದಕ್ಕೆ ಹೌದಾ ಸರಿ ಆಯಿತು, ಪಪ್ಪಾಯ ಮತ್ತು ಹಲಸಿನ ತೊಳೆಗಳೆಲ್ಲ ತೊಗೊಂಡೋಗಿ ಕೊಡಮ್ಮ ಅಂತಂದ್ಬಿಟ್ಟು ಅವ್ರಿಗೂ ಅಷ್ಟೇ ಅಪ್ಪ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ನಮ್ಮ ಪಕ್ಕದ ಮನೆಯವ್ರಿಗೆ ಪಪ್ಪಾಯ ಮತ್ತು ಹಲಸಿನ ತೊಳೆಗಳೆಲ್ಲ ಕೊಟ್ಟು ಬಂದಿದ್ದಾದಮೇಲೆ ಹಾಗೆ ಇನ್ನು ಒಂದು ಹಣ್ಣಾಗಿತ್ತು ಪಪ್ಪಾಯ, ಅದನ್ನು ಕಟ್ ಮಾಡಿ ಎಲ್ರಿಗೂ ಕೊಟ್ಟು, ಮತ್ತು ಹಲಸಿನ ತೊಳೆಗಳನ್ನೂ ಅಷ್ಟೇ ಎಲ್ರಿಗೂ ಕೊಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಇನ್ನು ನೈಟು ಅಡುಗೆ ಮಾಡಬೇಕಲ್ವ, ಅಡುಗೆಗೆ ಒಂದು ಸ್ವಲ್ಪ ಏನಾದರೂ ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಕ್ಯಾರೆಟ್ ರೈಸನ್ನು ಮಾಡ್ತಾಯಿದ್ದೆ. ಇನ್ನಿವಾಗ ತರಕಾರಿಗಳನ್ನೆಲ್ಲ ಒಂದು ಕವರಲ್ಲಿ ಹಂಗೆ ಇಟ್ಬಿಟ್ಟು, ಎಲ್ಲ ಸ್ವಲ್ಪನೇ ಇತ್ತಲ್ವ, ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಡೋಣ, ಒಂದೊಂದು ಟೈಮ್ಗೆ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲ ನೋಡಿಕೊಂಡು ಇವಾಗ ಸೌತೆಕಾಯಿ ಮತ್ತು ಪಪ್ಪಾಯ ಇನ್ನೊಂದು ಉಳಿದಿತ್ತು, 3 ತೊಗೊಂಬಂದಿದ್ದೆ. ಒಂದು ಅವ್ರಿಗೆ ಕೊಟ್ಟೆ, ಒಂದು ನಾವು ಕಟ್ ಮಾಡ್ಕೊಂಡು ತಿಂದ್ವಿ, ಇನ್ನೊಂದು ಹಣ್ಣಾಗಬೇಕು, ಅದನ್ನು ಒಂದು ಬುಟ್ಟಿಯೆಲ್ಲ ಹಾಕಿ, ಇನ್ನು ಕೊತ್ತಂಬರಿ ಸೊಪ್ಪೆಲ್ಲ ಅಮ್ಮ ಕೊಟ್ಟಿದ್ರು, ಜಾಸ್ತಿ ಇತ್ತಂತೆ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಎಲ್ಲ ಒಂದು ಸ್ವಲ್ಪನೇ ಎಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ಬಾಕ್ಸ್ಗಳಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟು ಇನ್ನು ಆ ಕಡೆ ಹಂಗೆ ಕ್ಯಾರೆಟ್ ರೈಸನ್ನು ಇಟ್ಟಿದ್ದೆ. ಇನ್ನೀಗ ಒಂದಷ್ಟು ಜನ ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ, ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಭುವನ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 20th ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು.
ಭುವನ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟ್ ಹಾಗೆ ಚೌಡೇಶ್ವರಿ ದೇವಿ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ. ಈ ಮಂತು 18ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಜಾಹ್ನವಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಹಾಗೆ ನಳಿನಿ ಮೋಹನ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ. ಈ ಮಂತು 24ಗೆ ನನ್ನ ತಂಗಿ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಭೂಮಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ನಿಮ್ಮ ಮುಂದಿನ ಭವಿಷ್ಯ ಅನ್ನೋದು ತುಂಬ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ರೈಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟ್ಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಕ್ಯಾರೆಟ್ ರೈಸ್ ಮಾಡೋದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ಒಂದ್ಸಲ ತೋರಿಸಿದ್ದೀನಿ ಯಾವ ರೀತಿಯಾಗಿ ನಾನು ಕ್ಯಾರೆಟ್ ರೈಸನ್ನು ಮಾಡ್ತೀನಿ ಅಂತಂದ್ಬಿಟ್ಟು. ಇವಾಗೂ ಅಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ನೀವು ಗಮನಿಸಿರ್ಬೋದು. ಏನಿಲ್ಲ, ತುಂಬ ಅಂದರೆ ತುಂಬ ಸಿಂಪಲ್ಲಾಗೇ ಇರುತ್ತೆ ಈ ಕ್ಯಾರೆಟ್ ರೈಸ್ ಅನ್ನೋದು. ತುಂಬ ಬೇಗನೂ ರೆಡಿ ಆಗುತ್ತೆ. ಇನ್ನು ನನಗೆ ಅಷ್ಟೊಂದು ಅಡುಗೆ ಮಾಡೋ ಮೂಡ್ ಇರಲಿಲ್ಲ. ಸರಿ ಲೈಟಾಗಿ ಏನಾದರೂ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಕ್ಯಾರೆಟ್ ರೈಸೇ ಮಾಡ್ತಾ ಇರೋದು. ನೆಕ್ಸ್ಟ್ ಹಾಗೆ ಯಶಸ್ವಿನಿ ರಾಕೇಶ್ ಅವರು ಕಮೆಂಟ್ ಮಾಡಿದ್ದಾರೆ. ಈ ಮಂತು 29ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ರಾಕೇಶ್ ಅಣ್ಣ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ನೆಕ್ಸ್ಟ್ ಹಾಗೆ ಲಲಿತಾ ಮಲ್ಲೇಶ್ ರೆಡ್ಡಿ ಅವರು ಕಮೆಂಟ್ ಮಾಡಿದ್ದಾರೆ. ನಮ್ಮದು 11 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಲಲಿತಾ ಮಲ್ಲೇಶ್ ರೆಡ್ಡಿ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನೀವಿಬ್ಬರು ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್. ನೆಕ್ಸ್ಟ್ ಹಾಗೆ ಶ್ರುತಿ ಅವರು ಕಮೆಂಟ್ ಮಾಡಿದ್ದಾರೆ. ಈ ಮಂತು 23ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ಶ್ರುತಿ ಸಿಸ್, ನಿಮ್ಮ ಮಗಳ ನೇಮ್ನ ನೀವಿಲ್ಲಿ ಮೆನ್ಷನ್ ಮಾಡಿಲ್ಲ, ಹಾಗೆ ನಾನು ವಿಶ್ ಮಾಡ್ತಾ ಇದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಇವಾಗ ಕ್ಯಾರೆಟ್ ರೈಸು ಮಾಡಿದ್ದಾಯಿತು. ಇವಾಗ ಊಟ ತಿಂದು ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟು ಹೋಗಿದ್ನಲ್ವ ಭಾನುವಾರ ಬೆಳಗ್ಗೆ. ಇವಾಗ ಆ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ಆಮೇಲೆ ಪಾತ್ರೆಗಳನ್ನು ವಾಶ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಪಾತ್ರೆಗಳನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಹಾಗೆ ಲಕ್ಷ್ಮೀ ಮಂಜು ಅವರು ಕಮೆಂಟ್ ಮಾಡಿದ್ದಾರೆ. ಈ ಮಂತು 26ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಶಶಿರೇಖಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಇನ್ನು ಕೊನೆಯದಾಗಿ ಉಮಾಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ. ಈ ಮಂತು 18ಗೆ ನಮ್ಮದು 35 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಉಮಾ ಬಸವಣ್ಣ ಸಿಸ್ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನೀವಿಬ್ಬರು ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್. ನೆಕ್ಸ್ಟ್ ಈಗ ಪಾತ್ರೆಗಳೆಲ್ಲ ಜೋಡಿಸಿಟ್ಟಿದ್ದಾದ್ಮೇಲೆ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ನನಗೆ ಹೇರ್ ಸ್ಟೈಲ್ ನೋಡ್ತಾ ಇರ್ಬೋದು. ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ನಲ್ವ, ಹಾಗಾಗಿ ಅಲ್ಲೊಂದು ಸ್ವಲ್ಪ ಕೂದಲೆಲ್ಲ ಒಂದು ಸ್ವಲ್ಪ ಮೇಲಕ್ಕೆ ಎದ್ಬಿಟ್ಟಿದೆ. ಅದನ್ನು ನಾನು ಗಮನಿಸ್ಕೊಂಡೇ ಇರಲಿಲ್ಲ. ವಿಡಿಯೋದಲ್ಲಿ ನೋಡಿದಾಗ ಗೊತ್ತಾಯಿತು. ಆಮೇಲೆ ನಾವು ಎಣ್ಣೆ ಇಟ್ಕೊಂಡು ಸ್ನಾನ ಮಾಡಿರೋ ದಿನ ಒಂದು ಸ್ವಲ್ಪ ಕೂದಲಲ್ಲಿ ಎಣ್ಣೆ ಅನ್ನೋದು ಆಗಿ ಒಂದು ಸ್ವಲ್ಪ ಇರುತ್ತಲ್ವ, ಆವಾಗ ಫೇಸು ಅಷ್ಟೇ ಒಂದು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಎಣ್ಣೆ ಇಟ್ಕೊಂಡು ಸ್ನಾನ ಮಾಡ್ಕೊಂಡಿರೋ ದಿನ. ಆಮೇಲೆ ಕೂದಲು ಅಷ್ಟೇ ಅಷ್ಟೊಂದು ಉಡಿಯಾಗಿರೋದಿಲ್ಲ, ಒಂದು ಸ್ವಲ್ಪ ಎಣ್ಣೆ ಥರನೇ ಇರುತ್ತಲ್ವಾ. ಇನ್ನು ನಾನು ಫ್ರೈಡೇಯಿಂದ ಕಂಟಿನ್ಯೂಸ್ ಆಗಿ ತಲೆ ಸ್ನಾನ ಮಾಡ್ಕೊಂಡಿದ್ದೆ. ಫ್ರೈಡೇ ಮಾಡಿದೆ, ಸ್ಯಾಟರ್ಡೇ ಮಾಡಿದೆ, ಅದಾದಮೇಲೆ ಇನ್ನು ಸಂಡೇನೂ ಮಾಡಿದ್ದೆ, ಮತ್ತು ಮಂಡೇನೂ ಮಾಡಿದ್ದೀನಿ. ಅಂತಂದರೆ ಇನ್ನು ನನ್ನ ತಲೆನೋವು ಬಂದ್ಬಿಡುತ್ತೆ ಅಂತಂದ್ಬಿಟ್ಟು ಎಣ್ಣೆ ಇಟ್ಕೊಂಡು ಸ್ನಾನ ಮಾಡ್ಕೊಂಡಿದ್ದೆ. ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದ್ಮೇಲೆ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಯುಟಿಲಿಟಿಯಲ್ಲಿ ಬಟ್ಟೆಗಳನ್ನೆಲ್ಲ ಒಣಗಾಕ್ ಬಂದು ಲೈಟ್ಸ್ ಅನ್ನ ಆಫ್ ಮಾಡಿದೆ. ಇದು ನನ್ನ ಸೋಮವಾರದ ರೋಟೀನು. ಇವಾಗ ಮಂಗಳವಾರ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಚಪಾತಿ ಮತ್ತು
ಹಾಗಲಕಾಯಿ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಇವಾಗ ಚಪಾತಿಗೆಲ್ಲ ಕಲಸಿಟ್ಟಿದ್ದೀನಿ. ಇನ್ನು ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ಕರಿಬೇವಿನ ಸೊಪ್ಪೆಲ್ಲ ಒಂದು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಆಮೇಲೆ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದಮೇಲೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ. ಆ ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದಮೇಲೆ ಇವಾಗ ನಾನು 2 ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಇವಾಗ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಈಗ ಹಾಗಲಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಹಾಗಲಕಾಯನ್ನು ಹಾಕ್ಬಿಟ್ಟು ಇವಾಗ ಹಾಗೆ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಈ ಹಾಗಲಕಾಯಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಆದಮೇಲೆ ಇವಾಗ ಹುಣಸೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಹಾಕಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಟ್ಟು ಇನ್ನು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ತಾ ಇದ್ದೀನಿ, ಹಾಗಲಕಾಯಿ ಬೇಯೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಅಷ್ಟೇ. ಇವಾಗ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ, ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಅದಾದಮೇಲೆ ಇನ್ನು ಕೊನೆಯದಾಗಿ ಬೆಲ್ಲ ಒಂದು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇಷ್ಟನ್ನು ಹಾಕಿದ್ರೆ ಹಾಗಲಕಾಯಿ ಪಲ್ಯ ಅನ್ನೋದು ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿತ್ತು ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಅನ್ನೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ಹಾಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ, ನಮ್ಮ ಜೀವನವನ್ನು ನಾವು ನೋಡ್ಕೊಂಡು ಹೋಗ್ತಾ ಇದ್ರೆ ಮುಂದೊಂದು ದಿನ ನಮ್ಮ ಜೀವನ ತುಂಬ ಅದ್ಭುತವಾಗಿರುತ್ತೆ.